ಬೀದರ್ನ ಶಿವನಗರದ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕನ್ನಡ, ಮರಾಠಿ ಹಾಗೂ ಆಂಗ್ಲ ಸಭಿಕರ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಬಹಳ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಯಿತು. ವಿಶೇಷ ಪ್ರಾರ್ಥನೆ, ಕರ್ತನ ಸುವಾರ್ತೆ, ಸಂದೇಶ ನೀಡುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಥಾಮಸ್ ಡಿಸೋಜಾ ಅವರು ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದರು. ಯೇಸುವಿನ ಜನನ ದಿನಕ್ಕಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಎಂದು ಮಾತನಾಡಿದ ಅವರು, ದೇವರು ಲೋಕ ರಕ್ಷಕನಾಗಿದ್ದು ಆರಾಧನೆ ಮಾಡಲು, ಮಹಿಮೆ ಸಲ್ಲಿಸಲು ನಾವು ಇವತ್ತು ಸೇರಿದ್ದೇವೆ. ದೇವರು ಕ್ಷಮೆ ಮಾಡುವುದನ್ನು, ಪ್ರೀತಿ ಸೌಹಾರ್ದತೆ ಸಾರುವುದನ್ನು, ತನ್ನ ಸುತ್ತಮುತ್ತಲೂ ಇರುವವರ ಖುಷಿಗೆ ಕಾರಣೀಕರ್ತರಾಗಿರುವುದನ್ನು ಹೇಳಿಕೊಟ್ಟಿದ್ದಾರೆ. ಯಾರು ಎಷ್ಟೇ ತಪ್ಪು ಮಾಡಿದರೂ ಕ್ಷಮಾ ಮನೋಭಾವನೆ, ಕ್ಷಮಾಪಣೆಯ ಶಕ್ತಿ ಹೊಂದಿರಬೇಕು ಎಂದರು. ನಾವುಗಳು ದೇವರ ಒಂದು ಆದರ್ಶಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ ಎಂದರು. ಶಿವನಗರ ಸಭೆಯ ಸಭಾಪಾಲಕರು ಮಾತನಾಡಿ, 2000 ವರ್ಷಗಳ ಹಿಂದೆ ದೇವರಾದ ಯೇಸು ಕ್ರಿಸ್ತನು ಇಹಲೋಕದಲ್ಲಿ ಜನಿಸಿ ಬಂದಿದ್ರು. ಅದುವೇ ಕ್ರಿಸ್ಮಸ್ ಹಬ್ಬದ ಆಚರಣೆಯಾಗಿದೆ. ದೇವರ ಮಕ್ಕಳಾದ ನಾವು ಯಾವತ್ತಿಗೂ ಕೂಡ ದೇವರು ನಮಗಾಗಿ ಮಾಡಿದ ತ್ಯಾಗ ಬಲಿದಾನವನ್ನ ಮರೆಯಬಾರದು. ಇಹಲೋಕಕ್ಕೆ ದೇವರು ರಕ್ಷಣೆ, ಶಾಂತಿ ನೀಡಿದ್ದು ಅದಕ್ಕಾಗಿ ಮಹಿಮೆ ಸಲ್ಲಿಸಬೇಕು. ದೇವರು ನಮ್ಮ ರಕ್ಷಕನೆಂದು ಅಂಗೀಕರಿಸಿ ಅವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ವರ್ಷದ ಕ್ರಿಸ್ಮಸ್ ಎಲ್ಲರ ಬಾಳಲ್ಲಿ ಬೆಳಕು, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ರು. ಇದೇ ವೇಳೆ ರೆವರೆಂಡ್ ಶ್ರೀರಂಗ ಸೂರ್ಯವಂಶಿ ಅವರು ಕೂಡ ಮಾತನಾಡಿದರು. ನಾವು ಯಾವಾಗಲೂ ಆತನಿಗೆ ಮಹಿಮೆ ತರುವಂತಹ ಮಕ್ಕಳು ನಾವಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬಂದಾಗ 3 ವಿಷಯಗಳು ಆತನು ಹೇಳ್ತಾನೆ. ಮೊದಲನೇದಾಗಿ ಆತನು ಕ್ಷಮಾಪಣೆ ತಂದಿದ್ದಾನೆ. ಈ ಬ್ರಾಟ್ ಫರ್ಗಿವ್ನೆಸ್. ಯೇಸು ಸ್ವಾಮಿ ಹುಟ್ಟಿದಂತ ರಕ್ಷಕನು ಈ ಲೋಕಕ್ಕೆ ಕ್ಷಮಾಪಣೆ ತಕೊಂಡು ಬಂದಿದ್ದಾರೆ. ಕ್ಷಮಾಪಣೆ, ನಾವು ಕ್ಷಮಿಸ್ಬೇಕು, ಒಬ್ಬರನ್ನೊಬ್ಬರು ಕ್ಷಮಾಪಣೆ ಮಾಡ್ಬೇಕು. ಅದೇ ಹಬ್ಬ, ಅದೇ ರಿಯಲ್ ಕ್ರಿಸ್ಮಸ್ ಸೆಲೆಬ್ರೇಷನ್. ಅದೇ ಯು ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ದ ಬರ್ತ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂದಮೇಲೆ ಯೇಸುವಿನ ಜನನ ಆಚರಣೆ ಮಾಡಲಿಕ್ಕೆ ಬಂದಂತ ನಾವುಗಳು ಒಬ್ಬರನ್ನೊಬ್ಬರು ಕ್ಷಮಾಪಣೆ ಮಾಡಿದೀವ, ಒಬ್ಬರನ್ನೊಬ್ಬರು ಕ್ಷಮಿಸ್ತಾ ಇದ್ದೇವ. ನಮ್ಮ ಮನಸ್ಸಿನಲ್ಲಿ ಎಂತೆಂಥ ವಿಷಯಗಳು ಇಟ್ಕೊಂಡು ಅಡಗಿಸಿಕೊಂಡು ಆ ಒಂದು ಸೇಡು ತೀರಿಸಿಕೊಳ್ಬೇಕೆಂಬುದೇ ನಮ್ಮ ಗುರಿ ಆಗಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿದಂತೆ ನಾವು ಒಬ್ಬರನ್ನೊಬ್ಬರು ಕ್ಷಮಾಪಣೆ ಮಾಡಿಕೊಳ್ಳೋಣ. ದೇವರು ಕ್ಷಮಿಸಿದಾನಲ್ಲವೇ? ನಾವ್ಯಾರು ಕ್ಷಮಿಸದೇ ಇರುವವರು? ಅದಕ್ಕೆ ನೀವು ಹೇಳ್ತೀರಿ, ಪರಲೋಕ ಪ್ರಾರ್ಥನೆ ಎಷ್ಟು ಸಲ ರಿಪೀಟ್ ಮಾಡ್ತೀರಿ? ನಮ್ಮ ಅಪರಾಧಗಳು, ನಮ್ಮ ತಪ್ಪುಗಳಿಗೆ ಕ್ಷಮಾಪಣೆ ಮಾಡು. ಪರಲೋಕದಲ್ಲಿರುವ ನನ್ನ ತಂದೆ ಎಂಬುದಾಗಿ ಪ್ರೇಯರ್ ಮಾಡ್ತೀರಿ. ಪರಲೋಕದಲ್ಲಿರುವ ದೇವರ ಹೆಸರನ್ನು ಹೇಳಿ ನಾವು ಆರಂಭಿಸ್ತೇವೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ ಅಂತೇಳಿ ಪ್ರೇಯರ್ ಮಾಡ್ತೀರಲ್ಲವೇ? ಆ ಪ್ರೇಯರ್ ಮಾಡಿದಾಗ ಯಾಕೆ ಪ್ರಾಕ್ಟಿಕಲ್ ಆಗಿ ನಾವಿಲ್ಲ? ಯಾಕೆ ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇಲ್ಲ? ಲಾರ್ಡ್ ಅಲ್ಲಿ ಹೇಳ್ತೆ, ಫರ್ಗಿವ್ our trespasses as we forgive those who trespass against us. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಾವು ಒಬ್ಬರ ತಪ್ಪುಗಳು ಕ್ಷಮಾಪಣೆ ಮಾಡಿಕೊಳ್ಳದೆ ಹೋದ್ರೆ ಆ ಪರಲೋಕದಲ್ಲಿರುವ ದೇವರು ನಮ್ಮ ತಪ್ಪುಗಳು ಹೆಂಗೆ ಕ್ಷಮಾಪಣೆ ಮಾಡ್ತಾನೆ? ನಾವೇ ಫೈಟಿಂಗ್ ಮಾಡಿ, ನಾವೇ ಒಬ್ಬೊಬ್ಬರು ಹರ್ಕೊಂಡು ತಿಂದಂಗೆ ನಾವು ಮಾಡ್ತೇವೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮ ಅಪರಾಧಗಳು, ನಮ್ಮ ಪಾಪಗಳೆಲ್ಲ ಕ್ಷಮಾಪಣೆ ಮಾಡಿದ್ದಾನೆ. ಅದಕ್ಕೆ ನಾವು ಒಂದಾಗಿರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆತ ನಮ್ಮನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳು ಎಲ್ಲರ ಸಂಗಡ ಕ್ಷಮಾಪಣೆ ಮಾಡೋಣ. ಒಬ್ಬೊಬ್ಬರು ಒಂದೊಂದು ವರ್ಷಕ್ಕ ಸತ್ತರೂ ನೀನು ಮಾರಿ ನೋಡಲ್ಲ ಅಂತ ಹೇಳ್ತಾರೆ. ಸತ್ತೋದ ಮೇಲೆ ಏನು ಮಾರಿ ನೋಡ್ತಿ? ಯಾರು ನೋಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಇರುವ ತನಕ ಪ್ರೀತಿನಿಂದಿರ್ರಿ. ವಿ ಹ್ಯಾವ್ ಟು ಬಿ ವೆರಿ ಕರೆಕ್ಟ್. ನಿಮ್ಮ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ, ನೀವು ನಮ್ಮನ್ನು ನಂಬುತ್ತೀರಿ, ನಂಬಿದವರಿಗೆ ನಾವು ಎಂದಿಗೂ ಮೋಸ ಮಾಡಬಾರ್ದು. ನೀತಿ ಮಾರ್ಗಕ್ಕೆ ನಾವು ನಡೆಸ್ಬೇಕು. ನಾವು ನರಕಕ್ಕೆ ಹೋದ್ರೆ ಹೋಗೋದು, ಬಟ್ ನೀವು ನೀತಿ ಮಾರ್ಗದಲ್ಲಿ ಹೋಗ್ಬೇಕು. ದೇವ್ರ ರಾಜ್ಯದಲ್ಲಿ ನಾವು ಸೇರ್ಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಎಲ್ಲರೂ ಸೇವಕರಾಗಬೇಡ್ರಿ ಅಂತೇಳಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರೂ ಸೇವಕರಾಗಲು ಹೋಗ್ಬೇಡ್ರಿ. ಬೈಬಲಲ್ಲಿದೆ, ಬಹುಜನ ಬೋಧಕರಾಗಬೇಕೆಂಬುದಾಗಿ ಬರ್ತಾರೆ. ಆದರೆ ಕರೆಯಲ್ಪಟ್ಟವರು ಯಾರು? ಬಹುಜನ ಬಂದಿದ್ದಾರೆ. ಮೆನಿ ಆರ್ ಇನ್ವೈಟೆಡ್ ಬಟ್ ಫ್ಯೂ ಆರ್ ಚೋಸನ್. ಕೆಲವರಿಗೆ ಮಾತ್ರ ದೇವರು ಆರಿಸಿಕೊಂಡಿದ್ದಾನೆ. ದೇ ಆರ್ ಅನಾಯಿಂಟೆಡ್. ದೇ ಅಭಿಷೇಕ ಆಗಿನವರಿಗೆ ಕೆಣಕಬೇಡ್ರಿ. ಅದಕ್ಕಾಗಿ
ಬಹಳ ಜಾಗ್ರತೆ. ದೇವ್ರ ಸೇವಕರಿಗೆ ಎದುರು ಹಾಕುವುದು, ದೇವರಿಗೆ ಎದುರು ಹಾಕುವುದು ಒಂದೇ. ಅದಕ್ಕಾಗಿ ನಮ್ಮಷ್ಟಿಗೆ ನಾವು ಪ್ರಿಪೇರ್ ಮಾಡೋಣ, ನಾವು ಸಿದ್ಧತೆ ಮಾಡಿಕೊಳ್ಳೋಣ. ದೇವರು ಹೇಗೆ ಬ್ರಿಡ್ಜ್ ಬಿಲ್ಡರ್ ಆಗಿ ತನ್ನ ಮಗನಿಗೆ ಲೋಕಕ್ಕೆ ಕಳಿಸಿದ್ದಾನೆ. ಮತ್ತೆ ಕೊನೆಯದಾಗಿ ಲವ್ ಅಂತ ಹೇಳ್ತಾನೆ. ಈ 3 ಕ್ಷಮಾಪಣೆ, ರೀಕನ್ಸಿಲೇಷನ್ ಮತ್ತೆ ಇನ್ನೊಂದು ಪ್ರೀತಿ, 3 ತಕೊಂಡು ಬಂದಿದ್ದಾರೆ. ಆ ಪ್ರೀತಿ ಇವತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋಣ. ಇವತ್ತು ಆ ಪ್ರೀತಿಯಲ್ಲಿ ನಾವು ಕರ್ತನಿಗೆ ಯಾವಾಗಲೂ ಕೊಂಡಾಡೋಣ. ಪ್ರೀತಿ, ನಾನು ದೇವದೂಷಣರ ಭಾಷೆ ಆಡ್ತೇನೆ, ಮನುಷ್ಯರ ಭಾಷೆಗಳನ್ನು ಆಡ್ತೇನೆ, ಸಾಕಷ್ಟು ವಿದ್ಯೆ ಇದೆ, ಸಾಕಷ್ಟು ಬುದ್ಧಿ ಇದೆ, ಧನ ಐಶ್ವರ್ಯ ಬಹಳ ಇದೆ ಹೇಳ್ತಾನೆ. ಬೆಟ್ಟವನ್ನು ತೆಗೆದು ಇಡುವುದಕ್ಕೆ ಬೇಕಾದಷ್ಟು ನಂಬಿಕೆ ನನಗಿದೆ, ಆದರೆ ನಿನ್ನಲ್ಲಿ ಆ ಪ್ರೀತಿ ಇಲ್ಲ ಅಂದ್ರೆ ಏನು ಅಲ್ಲದವನಾಗಿದ್ದೇನೆ. ನಾದ ಕೊಡುವ ಕಂಚು ಘಣಗಣಿಸುವ ತಾಳವು ನೀವಾಗಿದ್ದೀರಿ. ನಾದ ಕೊಡುವ ಕಂಚು ಘಣಗಣಿಸುವ ತಾಳ ನೀವಾಗಿದ್ದೀರಿ. ಯಾಕಂದ್ರೆ ನಿನ್ನಲ್ಲಿ ಆ ಪ್ರೀತಿ ಇಲ್ಲ, ಪ್ರೀತಿ ತಣ್ಣಗಾಗಿ ಹೋಗಿದೆ. ಅದಕ್ಕೆ ಬೈಬಲ್ನಲ್ಲಿ ಹೇಳ್ತದೆ, ಮೊದಲು ನೀನು ಮಾಡುತ್ತಿದ್ದ ಪ್ರೀತಿ ಮತ್ತೆ ಮಾಡು. ಮೊದಲು ನೀನು ಮಾಡದುವಂತ ಪ್ರೀತಿ ಮತ್ತೆ ಮಾಡು. ಅದಕ್ಕೆ ಯೇಸು ಸ್ವಾಮಿ ಆ ಪ್ರೀತಿ ಪೌಲ್ ಬರೀತಾನೆ 1 Corinthians chapter 13 ಎಂಗೇಜ್ಮೆಂಟ್ದಾಗ ಅದೇ ಬೈಬಲ್ ರೀಡಿಂಗ್ ಆಗ್ತದೆ. ನಿನ್ನ ಪ್ರೀತಿ ಎಲ್ಲ ಸಹಿಸಿಕೊಳ್ಳುತ್ತದೆ, ಅಡಗಿಸಿಕೊಳ್ಳುತ್ತದೆ, ಎಲ್ಲ ನಂಬುತ್ತದೆ ಅಂದ ಮೇಲೆ ಯಾಕೆ ಮಾಡೋದಿಲ್ಲ ನಾವು? ಎಲ್ಲ ನಂಬಬೇಕು, ಎಲ್ಲ ಅಡಗಿಸಿಕೊಳ್ಳುತ್ತದೆ. ದ್ವೇಷದಲ್ಲಿ ಸಂತೋಷ ಪಡದೆ ದುಃಖ ಪಡುತ್ತದೆ, ಎಲ್ಲ ತಾಳಿಕೊಳ್ಳುತ್ತದೆ. ಆ ಪ್ರೀತಿ ದೇವರ ಪ್ರೀತಿ. ನಮ್ಮ ಪ್ರೀತಿ ಕಂಡೀಷನಲ್ ಪ್ರೀತಿ, ಕಂಡೀಷನಲ್ ಲವ್. ಅವ್ರು ಪ್ರೀತಿಸಿದರೆ ನಾ ಪ್ರೀತಿಸ್ತೇನೆ. ಆದರೆ ದೇವರ ಪ್ರೀತಿ ಹಂಗಲ್ಲ. ನೀನು ಪ್ರೀತಿಸಿದ್ರು ಪ್ರೀತಿಸದೇ ಇದ್ರು ನಾನು ನಿನ್ಗಾಗಿ ಯಾವಾಗಲೂ ಪ್ರೀತಿ ಮಾಡ್ತಾನೆ ಇರ್ತೇನೆ ಅಂತ ಹೇಳ್ತಾನೆ. ಅದಕ್ಕಾಗಿ ದೇವರ ಪ್ರೀತಿ ಅದು ಅಳತೆನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅಂತ ಪ್ರೀತಿ ನಮ್ಮ ಮೇಲಿಟ್ಟ ನಿಮಿತ್ತ ಆತನು ಭೂಲೋಕಕ್ಕೆ ಒಂದು ನರಾವತಾರವೆತ್ತಿ ಭೂಲೋಕಕ್ಕೆ ಆತನ ಮಗನಾಗಿ ಹುಟ್ಟಿ ಬಂದಿದ್ದಾನೆ. ರಾಜಾದಿರಾಜನ ಜನ್ಮ ರಮಣೀಯವೆಲ್ಲ ಆಗ್ಬೇಕಾಗಿತ್ತು. ಯಾವ ಸ್ಥಳ ಬೇಕಾದ್ರೂ ಆತ ಚೂಸ್ ಮಾಡ್ಬೋದಾಗಿತ್ತು, ಯಾವ ಸ್ಥಳ ಬೇಕಾದ್ರೂ ಆತನ ಆರಿಸ್ಕೊಳ್ಬೇಕಾಗಿತ್ತು. ಆದರೆ ಈ ಚೋಸನ್ ಆ ಮೇಷರ್, ಆ ದನದ ಕೊಟ್ಟಿಗೆ ಗೋದಲಿಯನ್ನು ಆತನ ಆರಿಸಿಕೊಂಡಿದ್ದಾನೆ. ಚರಂಡಿಮೆ ಆತನು ಹುಟ್ಟಿ ಬಂದಿದ್ದಾನೆ. ಆ ಗೋದಲಿಯಲ್ಲಿ ಹುಟ್ಟಿ ಬಂದಂತ ಯೇಸುವನ್ನು ಮೆಜಾಯಿಸ್ಗಳು, ಊಟಣ ದೇಶದ ಜೋಯಿಸರು ಬಂದು ಅವರು ದೇವರು ಯೇಸು ಕಂದನನ್ನು ಆರಾಧಿಸಿದರು. ದೇರ್ ಪ್ರೈಮರಿ ಇಂಟೆನ್ಷನ್ ವಾಸ್ ಟು ಫೆಲ್ ಅಂಡ್ ವರ್ಷಿಪ್. ಇಷ್ಟೇ ಅವ್ರ ಮುಖ್ಯ ಉದ್ದೇಶ ಏನಿತ್ತು. ಮೂಡಣ ದೇಶದ ಜೋಯಿಸರು ಬಂದರು ಆರಾಧನೆ ಮಾಡುವುದಕ್ಕಾಗಿ ಹೊರತು ಬೇರೆ ರಾಜಕೀಯ ಮಾಡ್ಲಿಕ್ಕಲ್ಲ, ಯಾವುದೇ ರೀತಿಯಾದಂಥ ಜಗಳಗಳು ಹಚ್ಚಲಿಕ್ಕಲ್ಲ, ಯಾವುದಕ್ಕೂ ಅಲ್ಲ. ದೇ ಫೆಲ್ ಅಂಡ್ ವರ್ಷಿಪ್ ದ ಲಾರ್ಡ್. ಆರಾಧನೆ ಮಾಡಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಇವತ್ತು ನಾವು ಆರಾಧನೆ ಮಾಡಲು ಬರೋಣ, ಬೇರೆ ಯಾವುದು ವಿಷಯಗಳು ಮನಸ್ಸಿಗೆ ಹಚ್ಕೊಳ್ಬೇಡ್ರಿ. ದೇವರ ಆರಾಧನೆ ಅಂದರೆ ಆರಾಧನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ಎಲ್ಲ ಈ ಒಂದು ವಿಶ್ವಾಸಿಗಳಲ್ಲಿ ಈ ಒಂದು 2025ನೇ ಸಾಲಿನ ಈ ಒಂದು ಕ್ರಿಸ್ತ ಜಯಂತಿ ಹಬ್ಬದ ನಾನು ಶುಭಾಶಯವನ್ನು ಕೋರುತ್ತೇನೆ. ನನ್ನ ಹೆಸರು ಘನ ರೆವರೆಂಡ್ ಬಿಲ್ ಕ್ಲಿಂಟನ್. ನಾನು ಶಿವನಗರ ಸಭೆಯ ಕನ್ನಡ ಮತ್ತು ಇಂಗ್ಲೀಷ್ ಸಭಾ ಪಾಲಕನಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಈ ಒಂದು ರಾತ್ರಿ ವೇಳೆಯಲ್ಲಿ ನಾವು ನೋಡುವ ಹಾಗೆ 2000 ವರ್ಷಗಳ ಹಿಂದೆ ದೇವರು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ. ಅದೇ ಈ ಒಂದು ಶುಭ ಸಂದೇಶದ ನಿಮಿತ್ತವಾಗಿ ನಾವು ಇಡೀ ಪ್ರಪಂಚದಲ್ಲಿ ಮತ್ತು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಮತ್ತು ಶಿವನಗರ ಮೆಥಡಿಸ್ಟ್ ಚರ್ಚ್ನಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ಭಾಗ್ಯ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ನಾವು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ಕಾರಣ ಅದೇನೆಂದರೆ, ನಾವೆಲ್ಲರೂ ಮೊಟ್ಟ ಮೊದಲಿಗೆ ಒಂದೇ ಮನೋಭಾವದಿಂದ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಜ್ಞಾಪಿಸಿಕೊಳ್ಳಬೇಕು. ಮತ್ತು ದೇವರು ಹೇಳಿದ್ದಾನೆ, ಈ ಲೋಕಕ್ಕೆ ಆತನ ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಕೊಟ್ಟಿದ್ದಾನೆ, ಶಾಂತಿಯನ್ನು ಕೊಟ್ಟಿದ್ದಾನೆ. ಪ್ರೀತಿಯಿಂದ ನಾವೆಲ್ಲರೂ ಒಂದೇ ಅನ್ಯತೆಯಿಂದ ನಾವೆಲ್ಲರೂ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ದೇವರ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಇದು ನಮ್ಮ ಉದ್ದೇಶ ಎಂಬುದಾಗಿ ನೋಡ್ತೇವೆ. ಯಾವ ಪ್ರಕಾರ ದೇವರು ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ, ಆತನು ನಮಗೋಸ್ಕರ ಮಾನವರಿಗೋಸ್ಕರ ಕಳಿಸಿದ್ದಾನೆ. ಅದೇ ಪ್ರಕಾರ ಆತನ ಪ್ರೀತಿಯನ್ನು ಜ್ಞಾಪಿಸಿಕೊಂಡು ಆತನಿಗೆ ನಮ್ಮ ಸ್ವಂತ ರಕ್ಷಕನಾಗಿ ಆತನ ಅಂಗೀಕರಿಸಿ ನಾವು ಈ ಬರ್ತಕ್ಕಂಥ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ಆನಂದದಿಂದ ಒಂದೇ ಮನೋಭಾವದಿಂದ ನಾವು ಆಚರಣೆ ಮಾಡಿ ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊಟ್ಟ ಮೊದಲನಾಗಿ ಇಲ್ಲಿಯವರೆಗೆ ಈ ಒಂದು ಸಮಯ ಕೊಟ್ಟಿರುವಂಥ
ಈ ಒಂದು ನ್ಯೂಸ್ ಚಾನಲ್ಗೆ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಎಲ್ಲ ಸಭೆಯ ಸದಸ್ಯರ ಪರವಾಗಿ ನಿಮ್ಮೆಲ್ಲರಿಗೆ ಬರ್ತಕ್ಕಂಥ ಈ ಒಂದು ಕ್ರಿಸ್ಮಸ್ ಶುಭ ಸಂದೇಶವನ್ನು ನಾನು ಕೋರ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಜೈ ಕ್ರಿಸ್ತ. ಹೇಳಿ. ಓಕೆ, ಈ ಸಂದರ್ಭದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಈ ಒಂದು ನಮ್ಮ ಜಿಲ್ಲಾ ಮೇಲ್ವಿಚಾರಾಗಿರುವಂಥ ಘನ ಡಿಸೋಜ ಥಾಮಸ್ ಅಯ್ಯೋನವರ ಒಂದು ಸಂದೇಶದ ಮುಖಾಂತರ ನಾವು ಈ ಒಂದು ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೇವೆ. ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಹತ್ರ ಸಂಡೇ ಸ್ಕೂಲ್ ಮತ್ತು ವುಮೆನ್ಸ್ WSS ಕೂಟ ಮತ್ತು ಅನೇಕ ಒಂದು ಯೌವನಸ್ಥರ ಕೂಟಗಳು ಮತ್ತು ಬೇರೆ ಬೇರೆ ಎಲ್ಲ ಸದಸ್ಯರ ಕೂಟಗಳನ್ನು ಮುಖಾಂತರ ನಾವು ಈ ಒಂದು ಪ್ರೋಗ್ರಾಮನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಪ್ರೋಗ್ರಾಮ್ ನಿಮಿತ್ತವಾಗಿ ಎಲ್ಲರೂ ಸೇರಿ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಹೋಗುತ್ತಾ ದೇವರು ನಮ್ಮೆಲ್ಲರನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. भले फर्स्ट नाम पूछ देना. मेरा नाम रेवरेंड श्रीरंग सूर्यवंशी. मैं सेंट पॉल शिवनगर चर्च में मैं मराठी चर्च का पास्टर हूँ और 2000 पूर्व परमेश्वर हमारे लिए यहाँ पर जन्म लिया और वो क्रिसमस या नाताल हम यहाँ पर शिवनगर चर्च में हम मना रहे हैं. कन्नड़ा, मराठी, इंग्लिश ये मंडली एक होकर प्रभु की आराधना स्तुति करें क्योंकि यीशु मसीह इस दुनिया को आनंद और खुशी देने के लिए आया है. हम सभी के लिए यीशु उद्धार का कारण बना है और यीशु मसीह सिर्फ एक ही व्यक्ति के लिए नहीं, पूरा जगत के लिए एक खुशी और आनंद देने के लिए यहाँ पर दुनिया में यीशु मसीह जन्म लिया है और इसलिए हम ये क्रिसमस मनाते हैं. क्रिसमस का उद्देश्य एक ही है कि हम प्यार से रहना है. हर एक इंसान एक दूसरे के प्यार से रहना, यही यीशु मसीह हमें संदेश सुनाता है, संदेश देते हैं. इसलिए ये नया साल, ये क्रिसमस इस दुनिया के सभी भाई बहनों के लिए और हमारे चर्च के लिए और विशेष हमारे चर्च के DS साहब के लिए भी हम धन्यवाद देते कि उनके अंडर में यह क्रिसमस प्रोग्राम करने के लिए उन्होंने हमें मौका दिया. प्रभु उनको भी आशीष दे और चैनल के लिए मैं आपको धन्यवाद देता हूँ कि क्रिसमस का संदेश आप सुना रहे हैं. प्रभु आपको भी आशीष करे और यही संदेश, एक क्रिसमस का संदेश एक ही है कि हम सभी भाई एक होकर जीवन बिताए और प्रभु को सम्मान करें. ये क्रिसमस आपको सभी को आशीष का कारण बने. आने वाला नया साल और एक क्रिसमस सभी को आशीष हो जाए. थैंक यू. प्रभु आपको सभी को आशीष दे. मेरा नाम रेवरेंड श्रीरंग सूर्यवंशी, मराठी चर्च शिवनगर चर्च में रहते हैं. प्रभु आपको सभी को